ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆಯ ಡಿ.ಸಿ. ದಿವಾಕರ್ ಅವರಿಗೆ ಬಹಳ ಅವಮಾನ ಮಾಡಿ, ಇಡೀ ಅಧಿಕಾರಿ ಶಾಹಿಗೆ ಅವಮಾನ ಮಾಡಿದಂತೆ ಮಾಡಿದ್ದಾರೆ. ಯಾಕೆ ಅಂತಂದರೆ, ನಮ್ಮಲ್ಲಿ ಜಿಲ್ಲಾಧಿಕಾರಿ ಅಂತ ಅಂದರೆ ಆ ಜಿಲ್ಲೆಯ ಸಮಸ್ತ ಆಡಳಿತ ಅಭಿವೃದ್ಧಿಯ ಬಗ್ಗೆ ನಿಗಾ ವಹಿಸ್ತಕ್ಕಂಥ, ಸರ್ಕಾರದ ನೀತಿಗಳು, ಸರ್ಕಾರದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಅಧೀನಾಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸ ಅವರು ಮಾಡ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯನವರು ಒಂದು ಖಾಸಗಿ ಕಾರ್ಯಕ್ರಮ, ಅವರು MLA ಅವರ ಮನೆ ಮದುವೆ, ಅದರ ಜೊತೆಗೆ ಸಿರಾಜ್ ಶೇಖ್ ಅವ್ರ ಮಗಳ ಮದುವೆ, ಅದ್ರ ಜೊತೆಗೆ ಒಂದು 25 ಸಾಮೂಹಿಕ ಮದುವೆಗೆ ಇವ್ರನ್ನ ಕರೆದಿದ್ರು ಸಿದ್ದರಾಮಯ್ಯನವರು. ಜೊತೆಗೆ 3 ಜನ ಸ್ಥಳೀಯ ಧರ್ಮಾಧಿಕಾರಿಗಳು ಇದ್ರು. ಡಿ.ಸಿ. ಕೂಡ ಆಹ್ವಾನಿತರಾಗಿ ಅಲ್ಲಿದ್ದರು. ಸಿದ್ದರಾಮಯ್ಯನವರು ಮದುವೆ ಮಂಟಪದಲ್ಲಿ ಭಾಷಣ ಮಾಡಲಿಕ್ಕೆ ಇದ್ದಾಗ ಪಕ್ಕದಲ್ಲಿ ಕೂತಿದ್ದಂಥ ಡಿ.ಸಿ. ಅವ್ರನ್ನ ನೋಡ್ರಿ, ಯಾರೋ ನೀನು, ಯಾಕೆ ಬಂದೆ ಇಲ್ಲಿಗೆ, ಅದು ಸ್ವಾಮಿಗಳ ಪಕ್ಕನೇ ಹೋಗಿ ಕೂತ್ಬಿಟ್ಟಿದ್ಯೋ, ನಡಿ ಆಚೆ, ಹಿಂದಕ್ಕೆ ನಡೆಯೋ ಅಂತ ಏಕವಚನದಲ್ಲಿ ಬಹಳ ಅವಮಾನಕರವಾಗಿ ಅವ್ರು ಹಾಗಂತಿದ್ದಂಗೆ ಅವ್ರ ಶಿಷ್ಯಕೋಟಿ ಜೈ ಸಿದ್ದರಾಮಯ್ಯ ಜೈ, ಶೀಳೆ ಸೀಟಿಗಳು. ಆ ಸಂದರ್ಭದಲ್ಲಿ ಆ ಡಿ.ಸಿ. ಮಾನಸಿಕವಾಗಿ ಯಾವ ರೀತಿ ಆಗಿರ್ಬೋದು, ಎಷ್ಟು ಅವಮಾನಕರವಾಗಿ ಅವರನ್ನು ನಡೆಸ್ಕೊಂಡ್ರು ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಒಬ್ಬ ಜಿಲ್ಲೆಯ ಹಿರಿಯ ಅಧಿಕಾರಿಯನ್ನು, ನಾಡಿನ ಹಿರಿಯ ಅಧಿಕಾರಿ. ಸೊ ಇದು ಬಹಳ ಖಂಡನೀಯವಾದಂಥದ್ದು, ಬಹಳ ಖಂಡನೀಯವಾದ. ಯಾಕೆಂದ್ರೆ ಯಾರು ಮರ್ಯಾದೆ ಕೊಡ್ತಾರೆ ಡಿ.ಸಿ.ಗೆ? ಈ ಥರ ಜಿಲ್ಲಾಧಿಕಾರಿಗೆ ಯಾರು ಮರ್ಯಾದೆ ಕೊಡ್ತಾರೆ? ಅದರಿಂದ ಏನಾಗುತ್ತೆ? ಇಡೀ ಆಡಳಿತದ ಮೇಲೆ, ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿನೇ ಮಾಡಿರ್ತಕ್ಕಂಥದ್ದು ಯಾರು ಸಹಿಸೋಕ್ಕಾಗಲ್ಲ ಇತ್ತು. ಹಾಗಾಗಿ ಈ ಅಧಿಕಾರಿಗಳಿಗೆ ನೋಡಿ, ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ ಹೊಡೆಯಕ್ಕೆ. ಪಾಂಡವಪುರದಲ್ಲಿ ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೆಲ್ಲೋ ಒಂದು ಕಡೆ ನೋಡಿದೆ ಟಿವಿಯಲ್ಲಿ, ಒಬ್ಬ ದಪೇದಾರನಿಗೂ ASIಗೆ ರಿಕ್ಷಾ ಕೆಳಗೆ ಹಾಕೊಂಡ್ಬಿಟ್ಟವನಿಗೆ ಒಬ್ಬ, ಪಾಪ ಅವ್ನು ಬಿದ್ದೋಗವನು ರಿಕ್ಷಾ ಕೆಳಗೆ, ಅವನು ಹೊಡಿತಾವ್ರು ಹಾಕೊಂಡು. ಆದರೆ ನೀವು ಕಂದಾಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೆ ಜನ ಇವತ್ತು ಈ ಥರ ಯಾಕೆ ಅಂತಂದರೆ, ನೀವು ಆ ರೀತಿ ನಡೆಸ್ಕೋತಾ ಇದ್ದೀರಿ, ಅವ್ರನ್ನ ನಡೆಸ್ಕೋತಾ ಇದ್ದೀರಿ ಜನಗಳೆದುರು. ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ ಇವತ್ತು. IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ? ಇಷ್ಟೇ ಏನ್ರಿ, ಬಿಡ್ರಿ ಎತ್ತಗಡೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು ಯೋಗ್ಯತೆ ಅಲ್ಲ ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೊಂಡು, ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ. ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನೂ ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು. ಥರ ಈ ಜನ ಏನ್ರಿ ಇದು, ಏನೋ ಸಿದ್ದರಾಮಯ್ಯ ಅಂತಂದ್ರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ, ಆ ರೀತಿಯಾಗಿ. ಆಮೇಲೆ ಇವ್ರು ಶಿಷ್ಯರು ಎಲ್ಲ ಸುಮ್ಮನೆ ಕೇಕೆ ಹಾಕ್ತು. ಅದು ಯಾಕೆ ಕೇಕೆ ಹಾಕ್ತು ನನಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಹಾಗಾಗಿ ಇವತ್ತು ಅದನ್ನ ನೆನೆಸ್ಕೊಂಡ್ರೆ ನನಗೊಂಥರ ಆಗುತ್ತೆ, ಏನಪ್ಪ ಆ DC ಕಥೆ ಏನಾಗಿರ್ಬೇಕು, ಅವನ ಮಾನಸಿಕ ನೆಮ್ಮದಿ ಎಷ್ಟು ಹಾಳಾಗಿರ್ಬೇಕು.
ಅದು ಅಲ್ಲದೇನು ಇಟ್ಸ್ ಎ ಪ್ರೈವೇಟ್ ಪ್ರೋಗ್ರಾಮ್ ಆಗೋದ್ರಿಂದ ಪ್ರೋಟೋಕಾಲ್ ನಾಟ್ ನೆಸೆಸರಿ ಮೇಂಟೈನ್ ಮಾಡಬೇಕಾಗಿಲ್ಲ ಅಲ್ಲಿ. ಮದುವೆ ಮನೆಯಲ್ಲಿ ಪ್ರೋಟೋಕಾಲ್ ಎಂಥದ್ದು? ಇಟ್ಸ್ ನಾಟ್ ಎ ಗೌರ್ಮೆಂಟ್ ಫಂಕ್ಷನ್, ಇಟ್ಸ್ ಪ್ರೈವೇಟ್, ಪ್ಯೂರ್ಲಿ ಎ ಪ್ರೈವೇಟ್ ಫಂಕ್ಷನ್. ಪ್ರೈವೇಟ್ ಫಂಕ್ಷನ್ ನೀನು ಆ ಕಡೆ ಹೋಗು ಈ ಕಡೆ ಹೋಗು, ಇಷ್ಟಾದರೂ ಕೂಡ, ಇಷ್ಟೆಲ್ಲ ಆದರೂ ಅಲ್ಲ ಅವಮಾನ. ಅಲ್ಲಿದ್ದಂಥ ಯಾವುದೇ ರಾಜಕಾರಣಿ ಅಥವಾ ಈ ಧರ್ಮಾಧಿಕಾರಿಗಳು ಆ ಡಿ ಸಿಗೆ ಒಂದು ಧೈರ್ಯ ಕೊಡಲಿಲ್ಲ. ಇಲ್ಲ ಆಗಲಿ ಸುಮ್ಮನೆ ಇರಿ, ಎದ್ದು ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಡಿ ಸಿಯ ರಕ್ಷಣೆಗೆ ಒಬ್ಬರು ಹೋಗಲಿಲ್ಲ. ಯಾಕಂದ್ರೆ ಸಿ ಎಂ ಎ ಬೈತವ್ರು, ಯಾರು ಹಾಗಾಗಿ ಇದು ಇಡೀ ಸರ್ಕಾರದ ಅಧಿಕಾರಿಗಳನ್ನು ಅಧೀರರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಸ್ವತಃ ಮುಖ್ಯಮಂತ್ರಿಗಳಿಂದಲೇ ಆಗ್ತಾ ಇರ್ತಕ್ಕಂಥದ್ದು ಖಂಡನೀಯ, ಹೇಯ. ಇದು ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀವಿ? ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಇದನ್ನ ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ, ಇಷ್ಟೇನಾ ಅಂತಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಇನ್ಮೇಲಾದರೂ ತಮ್ಮ ನಡವಳಿಕೆಗಳನ್ನು ಸರಿ ಮಾಡ್ಕೋಬೇಕು. ಜನರ ಬಗ್ಗೆ, ಜನರನ್ನು ಸಂಬೋಧಿಸುವಾಗ ಎಲ್ಲರನ್ನೂ ಏಕವಚನನೇ ನೀವು. ಅಯ್ಯೋ ಏನು ಊರು ಸಿಮ್ಗಿಲ್ದಿರೋ ನಾಯಕನೇನಪ್ಪ, ಏನಿಲ್ಲ. ಅರೆ ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ದೇವರಾಜ್ ಅರಸಿರ್ಬೋದು, ಎಸ್.ಎಂ. ಕೃಷ್ಣ ಅವರು, ಯಾರು ಏಕವಚನದಲ್ಲಿ ಕರೆದವರಲ್ಲ ಅವರು. ಅದು ದೇವರಾಜ್ ಅರಸನ್ಗೆ ಕ್ಲಾಸ್ 4ನವರು, ಬನ್ನಿಯಪ್ಪ ದಯವಿಟ್ಟು ಬನ್ನಿ, ಈ ಟೇಬಲ್ ಮಿರೋ ಈ ಲೋಟ ಎಲ್ಲ ಕ್ಲಿಯರ್ ಮಾಡಿಯಪ್ಪ ದಯವಿಟ್ಟು ಅಂತ ಅನ್ನೋರು ದೇವರಾಜ್ ಅರಸನವರು. ದೇವರಾಜ್ ಅರಸ್ಗಿಂತ ದೊಡ್ಡ ಲೀಡ್ ಏನಲ್ಲಪ್ಪ ನೀನು ಸಿದ್ದರಾಮಯ್ಯ, ದೇವರಾಜ್ ಅರಸ್ಗಿಂತ ಏನು ದೊಡ್ಡ ಲೀಡರ್ ಅಲ್ಲ ನೀನು. ಏನೋ ಅವಕಾಶ ಸಿಕ್ಕಿದೆ, ಜನ ಕೊಟ್ಟಿದ್ದಾರೆ. ಅದನ್ನು ಈ ರೀತಿಯಾಗಿ ದುರಂಕಾರದಿಂದ ನಡ್ಕೊಳ್ಳೋದನ್ನು ಬಿಡ್ರಿ ಇನ್ಮೇಲಾದ್ರೂ.